Hello students, welcome you all to PW Kannada channel. So ಇವಾಗ ನಾವೆಲ್ಲರೂ ಕೂಡ KCET ಎಕ್ಸಾಮ್ 2024ದು 14 to 15 ಡೇಸ್ ಹಿಂದೆ ಅಷ್ಟೇ ಇದ್ದೀವಿ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಇವಾಗ ಅಂತ ಹೇಳಿದ್ರೆ ನಿಮ್ಮ ಅಂತಿಮ ತಯಾರಿನಲ್ಲಿ ಯಾವುದೆಲ್ಲ ಕೆಲವೊಂದಷ್ಟು ಬದಲಾವಣೆಗಳನ್ನ ತಗೊಂಡು ಬರಬಹುದು ಅಂತ ಹೇಳೋದನ್ನ ನಾನು ಈ ವಿಡಿಯೋದಲ್ಲಿ ಫೋಕಸ್ ಮಾಡ್ತಾ ಹೋಗ್ತೀನಿ. ಟೈಮ್ ಟೇಬಲ್ನ ಆಲ್ರೆಡಿ ನೀವು ಸೆಟ್ ಮಾಡ್ಕೊಂಡಿರ್ತೀರ, ನಿಮ್ಗೆ ಆಲ್ರೆಡಿ ಒಂದು ಸ್ಟಡಿ ಪ್ಲಾನ್ ಇರುತ್ತೆ. ಅದರಲ್ಲಿ ಪರ್ ಸಬ್ಜೆಕ್ಟ್ ನೀವು ಎಷ್ಟು ಅವರ್ಸ್ ಕೊಡ್ತೀರಾ ಅಂತ ಹೇಳೋದ್ರ ಬೇಸಿಸ್ ಮೇಲೆ ಒಂದಿಷ್ಟು ನಂಬರ್ ಆಫ್ ಅವರ್ಸನ್ನು ಸ್ಟ್ರೆಚ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? with 6 to 7 hours of quality sleep, 10 to 16 total hours of dedication towards KCET ನಿಮಗೆ ಪಾಸಿಬಲ್ ಇದೆಯಾ ಅಂತ ಹೇಳಿ ನೀವು ನಿಮ್ಮನ್ನ ಕೇಳ್ಕೊಳ್ಳಿ ಫಸ್ಟಿಗೆ. ಇಫ್ KCET examination and the ranking is priority to you, then you can do this. ಆಯ್ತಾ? ಅದೇ ಥರ ಫಾರ್ಮುಲಾ ಶೀಟ್ ಮತ್ತು ಪಿರಿಯಾಡಿಕ್ ಟೇಬಲ್ ನೀವು ಓದುವ ಟೈಮ್ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಫಾರ್ಮುಲಾಸ್ ಆಗಿರ್ಬೋದು ಅಥವಾ ನೀವು ಮರ್ತೋಗುವಂತಹ ಕೆಲವೊಂದು ಎಕ್ಸೆಪ್ಷನಲ್ ಎಕ್ಸಾಂಪಲ್ಸ್ ಆಗಿರ್ಬೋದು ಒಂದು ಕಡೆ ಬರೆದಿಟ್ಕೊಳ್ಳಿ. ಯಾಕೆಂದರೆ ಲಾಸ್ಟ್ ಮೂಮೆಂಟ್ನಲ್ಲಿ ಅದನ್ನೆಲ್ಲವನ್ನು ಕೂಡ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಅಂಥ ಸಿಚುವೇಷನಲ್ಲಿ ಒನ್ ಸಿಂಗಲ್ ಸ್ಟ್ರೆಚ್ಡ್ ಫಾರ್ಮುಲಾ ಶೀಟ್ ಇರ್ಬೋದು ಅಥವಾ ಗ್ಲಾನ್ಸಿಂಗ್ ಶೀಟ್ ಇರ್ಬೋದು, ನಿಮಗೆ ಯಾವಾಗಲೂ ಅದು ಹೆಲ್ಪ್ ಮಾಡುತ್ತೆ. ಸೊ ಈ ಪಿರಿಯಾಡಿಕ್ ಟೇಬಲ್ ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂದರೆ ಎಂಟೈರ್ ಪಿರಿಯಾಡಿಕ್ ಟೇಬಲ್ನ ಬೈಟ್ ಮಾಡಬೇಕಾ ಮೇಡಮ್ ಅಂತ ಹೇಳೋದಲ್ಲ, ಇಲ್ಲ ನಿಮಗೆ ಹೆದರಿಸ್ತಾನೂ ಇಲ್ಲ. ಪಿರಿಯಾಡಿಕ್ ಟೇಬಲ್ನಲ್ಲಿ ಕೆಲವೊಂದಷ್ಟು ಟ್ರೆಂಡ್ಸ್ಗಳಾಗಿರ್ಬೋದು, ಸೈಜ್ ಆಫ್ ದಿ ಐಟಮ್ಗಳಾಗಿರ್ಬೋದು, ಅದನ್ನು ನಿಮಗೆ ನೆನ್ಪಿಡ್ಲಿಕ್ಕೆ ನಿಮ್ಮ ಕಣ್ಣು ಮುಂದೆ ಬರಲಿಕ್ಕೆ, ಯಾಕೆಂದರೆ ಬೈ ಹಾರ್ಟ್ ಮಾಡಬಾರ್ದಿಲ್ಲ, ಯಾವತ್ತೂ ಕೂಡ ಮೆಮೊರೈಸ್ ಮಾಡಬೇಕಾದ್ರೆ ಅರ್ಥ ಮಾಡಿಕೊಂಡು ಮೆಮೊರೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್, ಸೊ ದಟ್ ಅದನ್ನು ನೀವು ಮರೆಯಲ್ಲ. ಸೊ ಈ ಎರಡು ಪಾಯಿಂಟ್ ನಿಮ್ಮ ಕಣ್ಮುಂದೆ ಯಾವಾಗಲೂ ಇರಬೇಕು ಕೆಮಿಸ್ಟ್ರಿ ಅಂತ ಹೇಳಿದಾಗ. ನೆಕ್ಸ್ಟ್, ಸ್ಟಾಪ್ ಅಪ್ರೋಚಿಂಗ್ ಮಲ್ಟಿಪಲ್ ಬುಕ್ಸ್ ಫಾರ್ ದ ಸೇಮ್ ಸಬ್ಜೆಕ್ಟ್. ತುಂಬ ಜನ ಇಂಟರ್ವ್ಯೂಸ್ದು ಟಾಪರ್ಸ್ದು ಇಂಟರ್ವ್ಯೂಸ್ ನೋಡಿದ್ದೀನಿ ನಾನು. ಸೊ ಆ ಮಕ್ಕಳೆಲ್ಲ ಏನು ಹೇಳಿದ್ರು ಅಂತ ಹೇಳಿದ್ರೆ, ಮೇಡಮ್ ನಾವು ಲಾಸ್ಟ್ ಮೂಮೆಂಟಲ್ಲಿ ಬೇರೆ ಬೇರೆ ಬುಕ್ಸನ್ನು ಓದಲ್ಲ, ಯಾವುದಾದ್ರು ಒಂದು ಸಿಂಗಲ್ ಬುಕ್ ತಗೊಂಡು, ಅದು KCET ಲೆವೆಲ್ ಆಫ್ ಕ್ವೆಶನ್ಸ್ ಇರೋ ಬುಕ್ ಆಗಿರುತ್ತೆ, ಆ ಸಿಂಗಲ್ ಬುಕ್ನಲ್ಲಿ ಇರುವ ಎಲ್ಲ ಕ್ವೆಶನ್ಸನ್ನು ಕರೆಕ್ಟಾಗಿ ನೀಟಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ಮಲ್ಟಿಪಲ್ ಬುಕ್ಸ್ ತಗೊಂಡ್ರೆ ಬೇರೆ ಬೇರೆ ಡಿಫಿಕಲ್ಟಿ ಲೆವೆಲ್ಸ್ ಇರುತ್ತೆ, ಆವಾಗ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ, ಟಾಪರ್ಸ್ ಮಕ್ಕಳೇ ಹೇಳಿದ್ದಾರೆ. ಹಾಗಾಗಿ ಐ ಕೈಂಡ್ಲಿ ಅಡ್ವೈಸ್ ಮೈ ಸ್ಟೂಡೆಂಟ್ಸ್ ಆಲ್ಸೋ ನಾಟ್ ಟು ಅಪ್ರೋಚ್ ಡಿಫರೆಂಟ್ ಬುಕ್ಸ್ ಆ್ಯಂಡ್ ದೆನ್ ಲೂಸ್ ಯೋರ್ ಕಾನ್ಫಿಡೆನ್ಸ್. ಕೀಪ್ ಒನ್ KCET ಲೆವೆಲ್ ಆಫ್ ಕ್ವೆಶನ್ ಬ್ಯಾಂಕ್ ಬುಕ್, ಅದನ್ನು ನೀವು ನೀಟಾಗಿ ಸಾಲ್ವ್ ಮಾಡಬೇಕಾದ್ರೆ ರೀಸನಿಂಗ್ ಏನು ಅಂತ ಹೇಳೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕರೆಕ್ಟ್ ಆನ್ಸರ್ ಇರುತ್ತೆ ಪ್ರತಿ ಕ್ವೆಶನಿಗೂ ಕೂಡ, ಮಲ್ಟಿಪಲ್ ಕರೆಕ್ಟ್ ಆನ್ಸರ್ಸ್ ಇರಲ್ಲ. ಹಾಗಾಗಿ ಮೇಕ್ ಶೋರ್ ದಟ್ ಒನ್ ಕರೆಕ್ಟ್ ಆನ್ಸರ್ದು ರೀಸನಿಂಗ್ ನೀವು ಏನು ಕೊಡ್ತೀರಾ ದಟ್ ಇಸ್ ದೇರ್ ಇನ್ NCERT, ಅಥವಾ ಅದು ಕರೆಕ್ಟ್ ಆಗಿರುವ ಆನ್ಸರ್ ಆಗಿರಲೇಬೇಕಾಗುತ್ತೆ. ಬಿಕಾಸ್ ದ ಸೇಮ್ ಆನ್ಸರ್ ಯು ಆರ್ ಗೋಯಿಂಗ್ ಟು ಮಾರ್ಕ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಅಲ್ವಾ. ಹಾಗಾಗಿ ನೀವೇನು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಕಲಿತೀರಾ ಆ ಆನ್ಸರ್ ಯಾವಾಗಲೂ ಕರೆಕ್ಟ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್, ಚಾಪ್ಟರ್ ಅನಾಲಿಸಿಸ್. ಇದು ಯಾರಿಗೆ ಇಂಪಾರ್ಟೆಂಟ್? ಲಾಸ್ಟ್ ಮೂಮೆಂಟಲ್ಲಿ ಏನೂ ಓದಿಲ್ಲ, ಇವಾಗಷ್ಟೇ 20 ಡೇಸ್ ಬ್ಯಾಕ್ ಅಷ್ಟೇ ನಾವು KCET ಪ್ರಿಪರೇಷನ್ಗೆ ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್, ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ಕವರ್ ಆಲ್ ದ ಚಾಪ್ಟರ್, ಏನು ಮಾಡೋದು ಈ ಟೈಮ್ನಲ್ಲಿ ಅಂತ ಹೇಳಿ ಕೇಳಿದ್ರೆ, ನೀವು ಚಾಪ್ಟರ್ ಅನಾಲಿಸಿಸ್ ಪಾರ್ಟಿಗೆ ಬನ್ನಿ. ಪ್ರತಿ ಚಾಪ್ಟರ್ನಲ್ಲಿ ಎಷ್ಟು ಕ್ವೆಶನ್ಸ್ ಕೇಳಿದ್ರು, ಯಾವುದೆಲ್ಲ ಚಾಪ್ಟರ್ನಲ್ಲಿ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಕೇಳಿದ್ರೆ ಆ ಚಾಪ್ಟರ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಸೊ ಆಬ್ವಿಯಸ್ಲಿ ಸೆಕೆಂಡ್ PUC ಕಾನ್ಸೆಪ್ಟ್ ಬೇಸಿಸ್, ಸೆಕೆಂಡ್ PUC ಚಾಪ್ಟರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಕಂಪೇರ್ ಟು 11th ಚಾಪ್ಟರ್. ಅಂದರೆ ಬೇಸಿಕ್ಸ್ ದೋ 11 ಚಾಪ್ಟರ್ಸ್ ಆರ್ ಬೇಸಿಕ್ಸ್, ನಂಬರ್ ಆಫ್ ಕ್ವೆಶನ್ಸ್ ಫ್ರಮ್ ದ 11th ಚಾಪ್ಟರ್ ಲಾಸ್ಟ್ ಇಯರ್ವರೆಗೂ ಕೂಡ ರೇಷಿಯೋ ತೆಗೆದ್ರೆ ಇಟ್ ಇಸ್ ಲೆಸ್ಸರ್, ಈ 40-20 ರೇಂಜಲ್ಲಿ ಇದೆ. ಸೊ 40 ಕ್ವೆಶನ್ಸ್ ಫ್ರಮ್ ದ 12th ಆ್ಯಂಡ್ 20 ಕ್ವೆಶನ್ಸ್ ಫ್ರಮ್ 11th ಇದೆ. ಅಂದರೆ ಆ ರೇಂಜ್ 40 to 20 ಅಥವಾ 45 to 15 ರೇಂಜ್ ಇದೆ. ಸೊ ಈ ಒಂದು ರೇಂಜ್ನಲ್ಲಿ ಆ 15 ಕ್ವೆಶನ್ಸ್ನಲ್ಲಿ ಯಾವ ಚಾಪ್ಟರಿಂದ ಕಡಿಮೆ ಕ್ವೆಶನ್ಸ್ ಕೇಳಿದ್ದಾರೆ, ನನ್ನ ಹತ್ರ ನಿಜವಾಗ್ಲೂ ಆ ಚಾಪ್ಟರ್ನ ಎಂಟೈರ್ ಆಗಿ ಓದೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ, ಸಾಲ್ವ್ ಮಾಡೋಕ್ಕೆ ಟೈಮ್ ಇದೆಯಾ ಇಲ್ವಾ, ಈ ಎಲ್ಲ ಕ್ವೆಶನ್ಸ್ನ ನೀವು ನಿಮಗೆ ಕೇಳ್ಕೊಳ್ಬೇಕಾಗುತ್ತೆ. ಇಫ್ ಯು ಫೀಲ್ ಲೈಕ್ ಇಲ್ಲ ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ನಾನು ಈ ಚಾಪ್ಟರ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ದಟ್ ರಿಸ್ಕ್ ಆ್ಯಂಡ್ ದೆನ್ ಅವಾಯ್ಡ್ that chapter. So chapter analysis will always give you what has to be learnt. ಈ ಲಾಸ್ಟ್ ಮೂಮೆಂಟಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಒಂದು ಡಿಸಿಷನ್ ಸ್ಟೂಡೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದು ನಿಮ್ಮ ಡಿಸಿಷನ್ ಆಗಿರಬೇಕು, ನೀವು ತಗೊಳ್ಳೋ ಡಿಸಿಷನ್ ಆಗಿರಬೇಕು. ಈಗ ನನಗೆ ಹೇಳ್ಬೋದು, ಇಲ್ಲ ಥರ್ಮೋಡೈನಮಿಕ್ಸ್ ತುಂಬ ಕಷ್ಟ ಇದೆ, ಲಾಸ್ಟ್ ಇಯರ್ನಿಂದ ಎಲ್ಲ ಒಂದೇ ಒಂದು ಕ್ವೆಶನ್ ಕೇಳಿದ್ದಾರೆ, ಏನಕ್ಕೆ ಓದ್ತೀರಾ? ಆಪೋಸಿಟ್ ಕುತ್ಕೊಂಡಿರೋ ಸ್ಟೂಡೆಂಟಿಗೆ ಆ ಚಾಪ್ಟರ್ ತುಂಬ ಇಷ್ಟ ಇರುತ್ತೆ, ಅಥವಾ ಚಾಪ್ಟರ್ನಲ್ಲಿ ಎಲ್ಲ MCQ ಕ್ವೆಶನ್ಸ್ನ ಸಾಲ್ವ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾವ ಚಾಪ್ಟರ್ನ ಓದಬೇಕು ಓದಬಾರ್ದು ಅಂತ ಹೇಳಿ ಒಂದು ಫ್ಯಾಕಲ್ಟಿ ಯಾವತ್ತೂ ಹೇಳಲ್ಲ. ಫ್ಯಾಕಲ್ಟಿ ಯಾವಾಗಲೂ ಕೂಡ ಪ್ರತಿ ಚಾಪ್ಟರಿಂದ ಎಷ್ಟು ಕ್ವೆಶನ್ಸ್ ಕೇಳಿದ್ದಾರೆ, ಪ್ರತಿ ಚಾಪ್ಟರಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅಂತ ಹೇಳೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಸೊ ಚಾಪ್ಟರ್ನ ಓದಬೇಕಾ ಬೇಡವಾ ಅಂತ ಹೇಳುವಂಥದ್ದು ನಿಮಗೆ ಬಿಟ್ಟಿರುವಂತಹ ವಿಷಯ. ಅದು ದ ಸ್ಟೂಡೆಂಟ್ ಶುಡ್ ಟೇಕ್ ಅ ಕಾಲ್ ಬೇಸ್ಡ್ ಆನ್ his ಅಂಡರ್ಸ್ಟ್ಯಾಂಡಿಂಗ್, ಬೇಸ್ಡ್ ಆನ್ his ಎಫರ್ಟ್, ಬೇಸ್ಡ್ ಆನ್ ದ ಟೈಮ್ ಅವೈಲಬಿಲಿಟಿ. ಇಟ್ ಈಸ್ ಅ ಕಾಲ್ ವಿಚ್ ಸ್ಟೂಡೆಂಟ್ ಶುಡ್ ಟೇಕ್. ಓಕೆ, ಸೊ ನಾವು ರಿವೈಸ್ ಓನ್ಲಿ ಇಂಪಾರ್ಟೆಂಟ್ 11th ಟಾಪಿಕ್. ಈಗ ನಾನು ಏನು ಓದೇ ಇಲ್ಲ 11th ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಂಪಾರ್ಟೆಂಟ್ 11th ಟಾಪಿಕ್ದು ಕೆಮಿಸ್ಟ್ರಿ ಪೋರ್ಷನ್ಸ್ನ ಕವರ್ ಮಾಡಿ. ಇಂಪಾರ್ಟೆಂಟ್ 11th ಟಾಪಿಕ್ ಇನ್ ಕೆಮಿಸ್ಟ್ರಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಇನ್ ಒನ್ ಆಫ್ ದ ವಿಡಿಯೋ, ನೀವು ನೋಡ್ಬೋದು ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಆ ವಿಡಿಯೋ ಇದೆ. ಜೊತೆಗೆ
ಇಂಪಾರ್ಟೆನ್ಸ್ ನಿಮ್ಮ ಸೆಕೆಂಡ್ PUCಗೆ ನೀವು ಎಷ್ಟು ಕೊಡ್ತೀರೋ ಅಷ್ಟು ನಿಮ್ಮ ರ್ಯಾಂಕಿಂಗ್ ಮತ್ತೆ ಸ್ಕೋರಿಂಗ್ ಬದಲಾಗ್ತಾ ಹೋಗುತ್ತೆ. ಮೇಡಮ್ ಹೇಗೆ ಗೊತ್ತಾಗುತ್ತೆ ಒಂದು ಬುಕ್ನಲ್ಲಿ KCT ಲೆವೆಲ್ ಆಫ್ ಕ್ವೆಶನ್ಸ್ ಇದೆ ಅಂತ ಹೇಳಿ? ಇದಕ್ಕೆ ಸ್ವಲ್ಪ ತಯಾರಿ ಬೇಕಾಗುತ್ತೆ. ಪಾಸ್ಟ್ ಇಯರ್ ಕ್ವೆಶನ್ಸ್ಗಳನ್ನ ಅನಲೈಸ್ ಮಾಡುವುದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ನಿಮಗೆ ಗೊತ್ತಾಗುತ್ತೆ ಇಷ್ಟು ವರ್ಷದಲ್ಲಿ ಒಂದು 14ರಿಂದ 15 ಕ್ವೆಶನ್ಸ್ಗಳನ್ನ ಒಂದು ಚಾಪ್ಟರಿಂದ ಕಲಿತೀರಾ ಪಾಸ್ಟ್ ಇಯರ್ಸ್ನಿಂದ ಅಂತ ಹೇಳಿದ್ರೆ, ಆ 15 ವರ್ಷಗಳಲ್ಲಿ ಯಾವ ಥರ ಇತ್ತು ಕ್ವೆಶನ್ಸ್, ಅದರಲ್ಲಿ ಏನಾದರೂ ರಿಪಿಟೇಷನ್ ಬಂದಿದೆಯಾ, ಯಾವ್ದಾದ್ರು ಟಾಪಿಕ್ಸ್ ರಿಪಿಟೇಷನ್ ಬಂದಿದೆಯಾ, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಪಾಸ್ಟ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡೋದ್ರಿಂದ ಗೊತ್ತಾಗುತ್ತೆ. ರೈಟ್, ಯಾವ ಟಾಪಿಕ್ಸ್ ನೀವು ಮಿಸ್ ಮಾಡಬಾರ್ದು ಅಂತ ಹೇಳಿದ್ರ ಬಗ್ಗೆ ಒಂದು ವಾರ್ನಿಂಗ್ ಸೈನ್ ಕೂಡ ನಿಮ್ಮ PYQs ಕೊಡ್ತಾ ಹೋಗುತ್ತೆ. ಸೇಮ್ ಕ್ವೆಶನ್ಸ್ ಕೇಳಲ್ಲ ಮಕ್ಕಳೇ, ಸೇಮ್ ಟೈಪ್ ಆಫ್ ಕ್ವೆಶನ್ಸ್ ಕೇಳ್ತಾರ ಮೇಡಮ್ ಅಂತ ಹೇಳಿ ಕೇಳಿದ್ರೆ ಕೇಳುವಂತ ಅವಶ್ಯಕತೆ ಇಲ್ಲ. ಸೊ ಸೇಮ್ ಟೈಪ್ ಆಫ್ ಕ್ವೆಶನ್ಸ್ ಕೇಳಲ್ಲ, ಬಟ್ ಆಲ್ಕೋಹಾಲ್ಸ್ ಫಿನಾಲ್ಸ್ ಚಾಪ್ಟರ್ ನಲ್ಲಿ ನೋಡಿ ಸೇಮ್ ಟೈಪ್ ಆಫ್ ಕ್ವೆಶನ್ಸ್ ಅನ್ನ ಕೆಲವೊಂದಷ್ಟು ಬದಲಾವಣೆಗಳ ತರ ಕೇಳಿದ್ದಾರೆ. 2022 2023 ನಲ್ಲಿ ಕೇಳಿರುವ ಕ್ವೆಶನ್ಸ್ ನ ನೋಡಿ ಸೇಮ್ ಟೈಪ್ ಇದೆ, ಕೆಲವೊಂದಷ್ಟು ಬದಲಾವಣೆಗಳನ್ನ ಕ್ವೆಶನ್ಸ್ ನಲ್ಲಿ ಮಾಡ್ತಾರೆ. ಕಾನ್ಸೆಪ್ಟ್ ಬಂದು ಸೇಮ್ ಇರುತ್ತೆ, ಬದಲಾವಣೆಗಳು ಇನ್ ಕ್ವೆಶನ್ಸ್, ಫಾರ್ಮುಲಾಸ್, ನೇಮ್ಸ್ ಇದರಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಮಾಕ್ ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಮೇಡಮ್? ಮಾಕ್ ಟೆಸ್ಟ್ ನಲ್ಲಿ ತುಂಬಾ ಕಷ್ಟ ಕ್ವೆಶನ್ಸ್ ಇರುತ್ತೆ, ನಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ, ನಮಗೆ ಕಾನ್ಫಿಡೆನ್ಸ್ ಇರಲ್ಲ, ಅವಾಗ ಕಾನ್ಫಿಡೆನ್ಸ್ ಕಳ್ಕೊಳ್ತೀವಿ ಅಂತೆಲ್ಲ ಹೇಳಿ ಕೆಲವೊಂದು ಮಕ್ಳು ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಕೆಲವೊಂದು ಮಕ್ಕಳು ಹೇಳ್ತಾರೆ ಇಲ್ಲ ಮೇಡಮ್ ಮಾಕ್ ಟೆಸ್ಟ್ ನಲ್ಲಿ ನಮ್ಗೆ ಏನೂ ಅರ್ಥ ಆಗಲ್ಲ ಅಂತ ಹೇಳಿ. ಕೆಲವರು ಮೇಡಮ್ ಮಾಕ್ ಟೆಸ್ಟ್ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ವೈ ಮಾಕ್ ಟೆಸ್ಟ್ ಶುಡ್ ಬಿ ದೇರ್ ಆರ್ ಯು ಶುಡ್ ಅಟೆಂಡ್ ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿರೋ ಇನ್ಫಾರ್ಮೇಶನ್ ಕೊಡ್ತೀನಿ. ಮಾಕ್ ಟೆಸ್ಟ್ ಇಸ್ ನಾಟ್ ಟು demotivate you. Mock test, as you already know, it is to help you to increase your speed. ನೀವು ಏನು ಸ್ಪೀಡಲ್ಲಿ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀರಾ 1 ಅವರ್ನಲ್ಲಿ 60 ಮಿನಿಟ್ಸ್ನಲ್ಲಿ ನೀವು ಏನು ಫೋಕಸ್ ಮಾಡ್ತೀರಾ, ನಿಮ್ಮ ಸ್ಪೀಡ್ ಅಕ್ಯುರೇಸಿಗೆ ಒಂದು ಟ್ರಯಲ್ ಆ್ಯಂಡ್ ಎರರ್ ಸೆಟಪ್ ಅದು ಮಾಕ್ ಟೆಸ್ಟ್ ಅಂತ ಹೇಳುವಂಥದ್ದು. ಸೊ ಮಾಕ್ ಟೆಸ್ಟ್ನಲ್ಲಿ ನೀವೆಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ, ಲರ್ನ್ ಫ್ರಮ್ ದೋಸ್ ಮಿಸ್ಟೇಕ್ಸ್ ಸೊ ದ್ಯಾಟ್ ಯು ವಿಲ್ ನಾಟ್ ಕಮಿಟ್ ದ ಸೇಮ್ ಮಿಸ್ಟೇಕ್ ಇನ್ ಯುವರ್ ಎಕ್ಸಾಮಿನೇಷನ್. ರೈಟ್, ಸೊ ಇಟ್ ಇಸ್ ನಾಟ್ ಟು ಏನು ಹೇಳೋದು, ನೀವು ನಿಮ್ಮನ್ನೇ ಜಡ್ಜ್ ಮಾಡ್ಕೊಳ್ಳುವಂಥಕ್ಕೆ ಮಾಡ್ಕೊಳ್ಬಾರ್ದು ಈ ಮಾಕ್ ಟೆಸ್ಟ್, ಇದು ರಿಸಲ್ಟ್ ಇಂದ ಅಂತ ಹೇಳುವಂಥದ್ದು ಆಸ್ ಅ ಟೀಚರ್ ಮೈ ಒಪಿನಿಯನ್. ಸೊ ಲರ್ನ್ ಫ್ರಮ್ ಯೋರ್ ಮಿಸ್ಟೇಕ್. ಮಾಕ್ ಟೆಸ್ಟ್ನಲ್ಲಿ ನಿಮ್ಮ ಸ್ಪೀಡ್ ಚೆಕ್ ಮಾಡಿ, ನಿಮ್ಮ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಮಾಕ್ ಟೆಸ್ಟ್ ಇರುವಂಥದ್ದು. ಸಾಲ್ವ್ ಲಾಟ್ ಆಫ್ ಕ್ವೆಶನ್ಸ್. ಮಾಕ್ ಟೆಸ್ಟ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ, ಕ್ವೆಶನ್ಸ್ನ ಸಾಲ್ವ್ ಮಾಡಿ, ಅಲ್ಲಿ ಯಾವ ಟಾಪಿಕ್ ನಿಮಗೆ ಗೊತ್ತಾಗ್ತಾ ಇಲ್ಲ ಆ ಒಂದು ಟಾಪಿಕ್ಗೆ ರಿವಿಸಿಟ್ ಮಾಡಿ, ಅದರಿಂದ ಇನ್ನೂ ಒಂದು 4-5 ಕ್ವೆಶನ್ಸ್ನ ಎಕ್ಸ್ಟ್ರಾ ಸಾಲ್ವ್ ಮಾಡೋದು, ಸ್ವಲ್ಪ ಕಾನ್ಫಿಡೆನ್ಸ್ನ ನೀವು ನಿಮಗೆ ತಂದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ನಟ್ ಶೆಲ್ ಹೇಳಬೇಕಂತ ಹೇಳಿದ್ರೆ, ಒಂದು ಸ್ಟಡಿ ಟೈಮ್ನ ನೀವು ಸ್ಟ್ರೆಚ್ ಮಾಡಿ 15 ಡೇಸನ್ನು ನೀವು ತುಂಬ ಯೂಟಿಲೈಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸ್ಟಡಿ ಟೈಮ್ನ ಸ್ಟ್ರೆಚ್ ಮಾಡಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ಮಲ್ಟಿಪಲ್ ಬುಕ್ಸ್ನ ಅಪ್ರೋಚ್ ಮಾಡಬೇಡಿ, ಚಾಪ್ಟರ್ ಅನಾಲಿಸಿಸ್ ಮಾಡಿ. ಯಾರಾದರೂ ಲಾಸ್ಟ್ ಮೂಮೆಂಟಲ್ಲಿ ಸ್ಟಾರ್ಟ್ ಮಾಡಿದಿರ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ಚಾಪ್ಟರ್ ಅನಾಲಿಸಿಸ್ ಯು ಕ್ಯಾನ್ ಟೇಕ್ ಅ ಕಾಲ್ ಆನ್ what to be learned, what not to be learned. But being a teacher, we will always encourage students to learn all the important concepts and all the important chapters. So 12 chapters are very very important. Do not leave any of the 12 chapters. Pay attention to all the 12 chapters. I wish you all the best, students. Take care. Bye bye.